ಸರ್ 6:30 ಕಾಯ್ತಾನೆ ಎಲ್ಲ ಲಾಂಗ್ ಸ್ಟಾಪ್ ಬರೀ ಹೊಸಪೇಟೆ ಡೈರೆಕ್ಟ್ ಚಿತ್ರದುರ್ಗ ಯಾವ ಸ್ಟಾಪ್ ಇಲ್ಲ ಅಂತಿದ್ದಾರೆ. ಯಾಕೆ ಹಬ್ಬ ಬೇರೆ ಇದೆಯಲ್ಲ, ಹಾಸ್ಪಿಟ್ಲಿಗೆ ಬಂದಿದ್ದೆ ನಾನು, ಊರಿಗೆ ಹೋಗ್ಬೇಕಂತ ಬಂದೆ. 6:30 ಕಾಯ್ತಾನೆ, ದುರ್ಗ ಯಾವಿಲ್ಲ ಇದ್ರೂ ಕೂಡ ಒಂದು 2-3 ಬಸ್ ಫುಲ್ಲು ರಶ್ ಆಗಿಬಿಟ್ಟೈತೆ, ಸೀಟ್ ಇರಲಿಲ್ಲ ಅದಕ್ಕೆ ಅಂದರು. ಆದರೂ ಅವಾಗಲಿಂದ ವೇಟ್ ಮಾಡ್ತಾ ಇದ್ದೀನಿ ಸರ್. ಪ್ರೈವೇಟ್ ಹೋಗಲಿಲ್ಲ ಸರ್, ನಾನು ಹೊರಗಡೆ ಇಲ್ಲೇ ಏನು ಸರ್ ಗೊತ್ತಿಲ್ಲ, ನಾನು ಪ್ರೈವೇಟಲ್ಲಿ ಹೋಗಿಲ್ಲ ಸರ್ ಹೊರಗಡೆ. ಇಲ್ಲೇ ನೋಡ್ತೇನೆ, ಹೊರಗಡೆ ಹೋಗಿಲ್ಲ ಸರ್ ಬಸ್ ಸ್ಟ್ಯಾಂಡ್ ಬಿಟ್ಟು. ಶಿವಸ್ವಾಮಿ ಅಂತ ಸರ್. ಇಲ್ಲ ಹುಬ್ಳಿ ಹೋಗ್ತಾ ಇದ್ರಿ, 4 ಬಸ್ ಕೇಳಿದೆ. ಈಗ ಹಾವೇರಿ ಹೋಗ್ಬೇಕಾಗಿತ್ತು, ಹಾವೇರಿ ಕೇಳಿದ್ರೆ ಇಲ್ಲ ಸರ್ ಹಾವೇರಿ ಹೋಗಲ್ಲ, ಡೈರೆಕ್ಟ್ ಬೈಪಾಸ್ನಲ್ಲಿ ಹಾವೇರಿ ಹೋಗಬೇಕು. ಈಗ ಆಲೇ ಸುಮಾರು ಒಂದು ಹಾಫ್ ಆನ್ ಅವರ್ ಆಯಿತು, ಅಷ್ಟು ಒಂದು ರೌಂಡ್ ಪೂರ ಬಸ್ ಅಡ್ಡಾಡ್ ಆಯಿತು. ಡೈರೆಕ್ಟಾಗಿ ಹುಬ್ಳಿ ಹೋಗ್ತಾ ಇದೆ, ಹಾವೇರಿ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸರ್ 2600 ರೂಪಾಯಿ ಒಂದು ಟಿಕೆಟು. ನಿನ್ನೆ ಅದೇ ಬಸ್ಗೆ ನಾನು ಬಂದಿದ್ದೀನಿ, 600 ರೂಪಾಯಿ ಕೊಟ್ಟು ಬಂದಿದ್ದೀನಿ ರೂಬಿ ಟ್ರಾವೆಲ್ಸ್ಗೆ. ಇವತ್ತು ಅದೇ ಸೀಟ್ಗೆ 2650 ರೂಪಾಯಿ ಹೇಳ್ತಾ ಇದ್ದಾರೆ. ಇಷ್ಟೊಂದು ರೇಟ್ ಹೆಚ್ಚಿಗೆ ಮಾಡಿದರೆ ಹೆಂಗೆ ಹೋಗ್ಬೇಕು ಸರ್ ಇದು? ಆನಂದ್ರೆ ಇವ್ರು ಹೇಳ್ತಾ ಇದ್ದಾರೆ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ, ಇವರೆಲ್ಲ ಬುಕ್ಕಿಂಗ್ ಇದೆ ಇದಕ್ಕೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾವೇರಿ ಹೋಗ್ತಾ ಇದೆ ಬಟ್ ಆಲ್ರೆಡಿ ಬುಕ್ಡ್ ಅಂತ ಹೇಳ್ತಾ ಇದ್ದಾರೆ. ಪ್ರೈವೇಟ್ ಅದ್ರ ಸನೇಕ ಹೋಗೋಕ್ಕಾಗ್ತಾ ಇಲ್ಲ ಸರ್. 2600 ಇಲ್ಲಿ 470 490 ರೂಪಾಯಿ KSRTC ಇದೆ. 1 2 3 4 ಕಾರ್ಲೆ 24 6 ಪಟ್ಟು ಹೆಚ್ಚಿಗೆ ಆಯಿತು. 6 ಅಲ್ಲ 7 ಪಟ್ಟು ಹೆಚ್ಚಿಗೆ ಆಗ್ತದೆ. ಹೆಂಗೆ ಅಡ್ಡಾಡ್ಬೇಕು ಅದು? ಈ ಥರ 9 ಮಕ್ಕಳೇ 5ರಿಂದ 6 ಪಟ್ಟು ಹೆಚ್ಚಿಗೆ ಮಾಡಿದ್ರೆ ಯಾರು ಹೋಗ್ತಾರೆ ಸರ್? ಇದು ನೋಡಿದ್ರೆ ಶಕ್ತಿ ಯೋಜನೆ ಅಂತ ಮಾಡಿದ್ರು, ಇದು ಫ್ರೀ ಅಂತಂದು ಅದು ಕೂಡ ಇಲ್ಲ ಈಗ. ಅದು ಇಲ್ಲಿ ಇದಕ್ಕೆ ನೋಡಿದರೆ ಬುಕ್ ಮಾಡಿದ್ದಾರೆ, ಎಲ್ಲವೂ ಪೂರ ಬುಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆನಂತರ ಉಳ್ಕಾದ ಬಸ್ ನೋಡಿದರೆ ಹೋಗ್ತಾ ಇದೆ, ಇಲ್ಲಿಂದ ಬೆಂಗಳೂರು ಟು ಹುಬ್ಳಿ ಅಂತ ಹೇಳ್ತಾರೆ. ಹಾವೇರಿ ಮೇಲೆ ಹೋಗ್ಬೇಕಲ್ವಾ, ಹಾವೇರಿ ಒಳಗೆ ಹೋಗಲ್ಲಂತೆ, ಬೈಪಾಸ್ ಮೇಲೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ಆದರೆ ಎಷ್ಟು ಕಷ್ಟ ಆಗುತ್ತೆ, ಕಷ್ಟ. ಹಬ್ಬ ಬೇರೆ, ಈಗ ಎಲ್ಲರೂ ಇದೇ ಥರ ಮಾಡಿದ್ರೆ ಈ ಟೈಮ್ನಲ್ಲಿ ಹೆಂಗೆ ಹೋಗೋಕ್ಕಾಗತ್ತೆ? ಪರಮೇಶ್ ಅಂತ, ಹಾವೇರಿ.